ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇಲ್ಲಿ ನೋಡಿ ಗೈಸ್, ನಾನು ಮಾಡಿದ ಬಸಳೆ. ಇಲ್ಲಿ ನೋಡಿ, ಇದು ನಾವು ಸಾರಿಗೆ ಬಸಳಿರ್ತೇವಲ್ಲ, ಅದನ್ನೇ ನಾನು ಪ್ಲ್ಯಾಂಟ್ಸ್ ಹಾಕಿದ್ದು. ನೋಡುವ, ನಾನು ಸಹ ಪ್ಲ್ಯಾಂಟ್ಸ್ ಮಾಡ್ಬೋದಂತ ಅಂದ್ಕೊಂಡೆ. ನೋಡುವಾಗ ನೋಡಿ ಎಷ್ಟಾಗಿದೆ. ಇದೊಂದು 10-15 ಡೇಸ್ ಆಯಿತು ಈ ಪ್ಲ್ಯಾಂಟ್ಸ್ ಹಾಕಿ. ಇದೊಂದು ಸುಮಾರು ದಿವಸ ಆಯಿತು ನೋಡಿ. ಈ ಬಸಳೆ ತೋರಿಸ್ತೀನಿ, ಎಷ್ಟು ದೊಡ್ಡದಾಗಿದೆ. ಒಂದು ನಿಮಿಷ, ಎಷ್ಟು ದೊಡ್ಡದಾಗಿದೆ ನೋಡಿ. ಹಾಗೆ ನೋಡಿ ಗಾಯ್ಸ್, ವಾಟರ್ ಮೆಲನ್ ಇದ್ದು ಗಡಿ ಹಣ್ಣು, ನಾನು ಅದು ಸೀಡ್ಸ್ ಹಾಕಿದ್ದು. ಅದು ಈ ತರ ಬಾಟ್ಲ್ ಕಟ್ ಮಾಡಿ ಹಾಕಿದೆ ನೋಡಿ, ಇಷ್ಟು ಆಗಿದೆ ಈಗ. ಹಾಗೆ ಒಂದೊಂದೇ ಪ್ಲಾಂಟ್ಸ್ ಎಲ್ಲ ಮಾಡ್ತಿದ್ದೇನೆ, ನೋಡುವ ಏನಾಗುತ್ತೆ ಅಂತ. ಹಾಗೆ ಇಲ್ಲಿ ನೋಡಿ ಗಾಯ್ಸ್, ಲೋಟಸ್ ಆಗಿದೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ಆಗಿದೆ ಎಲ್ಲ. ಫಸ್ಟಿಗೆ ಬೇರೆ ಕಲರ್ ಒಂದು ಇತ್ತು, ಈಗ ಈ ಕಲರ್ ಆಗಿದೆ. ಇದೆಲ್ಲ ನೋಡಿ ಗೈಸ್, ಇದರಲ್ಲೆಲ್ಲ ಬಾಟ್ಲ್ ಕಟ್ ಮಾಡಿಬಿಟ್ಟು ಸೀಡ್ಸ್ ಹಾಕಿ ಇಟ್ಟಿದ್ದೇನೆ. ನೋಡುವ, ಇದು ಒಂದು ಗ್ರೀನ್ ಕಲರ್ ಟೊಮೆಟೊ, ಮತ್ತು ಇದು ಮೆಣಸಿನ್ಕಾಯಿ, ಮತ್ತು ಇದು ಬಿಂಬುಳಿ ಅಂತ ಬರುತ್ತಲ್ಲ, ನಾನು ಮೊನ್ನೆ ನಿಮಗೆ ಪಿಕ್ಕಲ್ ತೋರಿಸಿದಲ್ಲ ಅದರದ್ದು. ಮತ್ತು ಇದು ಇನ್ನೊಂದು ಹಣ್ಣಿದ್ದು ಯಾವುದೋ ಹಾಕಿದ್ದೇನೆ. ಇದು ಬರಲಿಲ್ಲ, ಇದು ಬರ್ತಾ ಉಂಟು, ನೋಡುವ ಏನಾಗುತ್ತಂತ. ಹಾಗೆ ಇವತ್ತು ನನ್ನ ಮಗನ ಬರ್ತ್ಡೇ ಗೈಸ್, ಹಾಗಾಗಿ ಸಣ್ಣದಾಗಿ ಪಾರ್ಟಿ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ಯಾಕಂದರೆ ಈಗ ರಂಜಾನ್ ಟೈಮ್ ಅಲ್ವಾ, ಹಾಗಾಗಿ ನೈಟಲ್ಲಿ ಸ್ವಲ್ಪ ಪಾರ್ಟಿ ಮಾಡುವ ಅಂತ. ಪಾರ್ಟಿ ಏನಿಲ್ಲ, ಜಸ್ಟ್ ಕೇಕ್ ಕಟ್ ಮಾಡುವ ಅಂತ. ಯಾಕಂದರೆ ಮತ್ತು ಮಕ್ಕಳಿಗಂತೂ ಕೇಕ್ ಕಟ್ ಮಾಡಿದ್ರೆ ಬರ್ತ್ಡೇದು ಸೆಲೆಬ್ರೇಷನ್ ಇರೋದಿಲ್ಲ, ಹಾಗಾಗಿ ಕಟ್ ಮಾಡಿಸ್ತಾ ಇದ್ದೇವೆ. ಮತ್ತೆಂತಂದರೆ, ಈಗೆಲ್ಲರೂ ಕೇಳ್ತಾ ಇರ್ತಾರೆ, ಯಾಕೆ ನೀವು ವಿಡಿಯೋ ಮಾಡೋದಿಲ್ಲ, ಡೈಲಿ ವ್ಲಾಗ್ ಯಾಕೆ ಹಾಕೋದಿಲ್ಲ ಅಂತೇಳಿ. ಆ್ಯಕ್ಚುಲಾಗಿ ಈಗ ರಂಜಾನ್ ಟೈಮಲ್ಲಿ ಸ್ವಲ್ಪ ನಾನು ಬ್ಯುಸಿ ಇರ್ತೀನಿ, ಹಾಗಾಗಿ ನನಗೆ ಡೈಲಿ ವ್ಲಾಗ್ ಮಾಡಲಿಕ್ಕಾಗೋದಿಲ್ಲ. ಟ್ರೈ ಮಾಡ್ತಾ ಇದ್ದೀನಿ, ಮತ್ತು ಹೀಗೇ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಟ್ರೈ ಮಾಡ್ತೀನಿ ವಿಡಿಯೋ ಹಾಕಲಿಕ್ಕೆ. ನನಗೆ ಮೊದಲಿನಿಂದಲೂ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಪ್ಲಾಂಟ್ಸ್ ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ನಾನದು ಅಷ್ಟಾಗಿ ಇಂಪಾರ್ಟೆನ್ಸ್ ತೋರಿಸ್ತಾ ಇರಲಿಲ್ಲ. ಮಾತ್ರ ಈಗ ಒಂದೊಂದು ಪ್ಲಾಂಟ್ಸ್ ಹಾಕುವಾಗ ನನಗೂ ಕೂಡ ಇಂಟ್ರೆಸ್ಟ್ ಆಗುತ್ತೆ, ಅಂದರೆ ಮಾಡುವ ಅಂತ ಹೇಳಿಬಿಟ್ಟು. ಪ್ಲಾಂಟ್ಸ್ ಆಗುತ್ತಲ್ಲ, ಆಗೊಂದು ನೋಡುವಾಗ ತುಂಬ ಖುಷಿ ಆಗುತ್ತೆ. ಅದಕ್ಕೆ ನಾನು ಕೂಡ ಟ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಟೆರೇಸ್ ಗಾರ್ಡನ್ ಮಾಡಬೇಕಂತ ತುಂಬ ಆಸೆ ಉಂಟು ನನಗೆ, ಅದು ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೆ ನಾನು ಆನ್ಲೈನಲ್ಲಿ ಸೀಡ್ಸ್ ಎಲ್ಲ ಬೈ ಮಾಡಿದ್ದೇನೆ, ಅಂದರೆ ಪರ್ಚೇಸ್ ಮಾಡಿದ್ದೇನೆ. ಅದು ಈಗ ಬಂದಿದೆ, ನಾನು ಅದನ್ನು ನಿಮಗೆ ತೋರಿಸ್ತೇನೆ. ಅದು ಮತ್ತು ಪಾಟಿಂಗ್ ಎಲ್ಲ ಮಾಡೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಈಗ ನೋಡಿ ನಾನು ಯಾವುದೆಲ್ಲ ಐಟಮ್ ತರಿಸಿದ್ದೇನೆ ಅಂತ ಹೇಳಿ. ನೋಡಿ, ಏರ್ ಸೀಡ್ಸ್ ಅವರದ್ದು. ಇದರಲ್ಲಿ 45 ವೆರೈಟಿ ಸೀಡ್ಸ್ ಉಂಟು, ಅಂದರೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಮಿಕ್ಸ್ ಉಂಟು. ಫ್ರೂಟ್ಸ್ ಇದಷ್ಟು ಜಾಸ್ತಿ ಇಲ್ಲ, ವೆಜಿಟೇಬಲ್ಸದ್ದೇ ಇರೋದು. ನೋಡಿ ನೋಡಿ ಈ ಥರ. ಇದರಲ್ಲಿ MRP 600 ಹಾಕಿದಾರಲ್ಲ, ಬಟ್ ನಮಗೆ ಅದು ಫ್ಲಿಪ್ಕಾರ್ಟಲ್ಲಿ ನಾ ಬೈ ಮಾಡಿದ್ದು. ನನಗೆ ಅದು ಎಷ್ಟು 170 ರುಪೀಸ್ಗೆ ಸಿಕ್ಕಿದೆ. ನೋಡಿ ಗೈಸ್, ಇದರಲ್ಲಿ ಒಳಗೆ ಯಾವ ಥರ ಇರುತ್ತಂತ ಸೀಡ್ಸ್ ಈ ಥರ ಕೊಡ್ತಾರೆ ನೋಡಿ. ಇಷ್ಟೆಷ್ಟೇ ಬರೋದು ಇದರ ಸೀಡ್ಸ್ ನೋಡಿ ಅಂತೆ, ಗ್ರೀನ್ ಕಲರ್. ಹಾಗೆ ತುಂಬ ವೆರೈಟಿ ಉಂಟು ಗೈಸ್, ಇಲ್ಲಿ ನೋಡಿ 45 ವೆರೈಟಿ ಉಂಟು. ಇದು ನೋಡಿ, ಒಂದು ನಿಮಿಷ, ಇದು ಯಾವುದು, ಅದೇ ಇದು ಜೋಳ, ಕಾರ್ನ್ ಇದು. ಹಾಗೆ ತುಂಬ ವೆರೈಟಿ ಸೀಡ್ಸ್ ಉಂಟು, ತುಂಬಾ ಉಂಟು ಸೀಡ್ಸ್. 45 ಉಂಟಂತೆ ಸೀಡ್ಸ್, ನಾನು ಕೌಂಟ್ ಮಾಡಿದ್ದೇನೆ, 45 ಉಂಟು. ಇದು ಈಗ ನಾನು ಪಾಟಿಂಗ್ ಮಾಡಬೇಕಂದ್ರೆ, ಈಗ ನಾನು ಸ್ಟಾರ್ಟಿಂಗಲ್ಲಿ ಉಂಟಲ್ಲ ಈ ಥರದ್ದು ಇನ್ನೊಂದು ಬೈ ಮಾಡಿದೆ ನೋಡಿ. ಇದು ಕೂಡ ಬೈ ಮಾಡಿದ್ದೇನೆ, ಅಂದರೆ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ, ನಮಗೆ ಈ ನರ್ಸರಿಯೆಲ್ಲ ಹೋದರೆ ಹಾಕಿ ಕೊಡ್ತಾರೆ ನೋಡಿ, ಪ್ಲಾಂಟ್ಸ್ ಎಲ್ಲ ಬೇಕಿದ್ರೆ ಆ ಥರದ್ದು. ಇದು ಸಣ್ಣದು ಮಾತ್ರ, ಇದು ಕೂಡ ನಾನು ಬೈ ಮಾಡಿದ್ದೇನೆ. ಇದರಲ್ಲಿ ಫಸ್ಟಿಗೆ ಹಾಕೋದು ಗೈಸ್, ಮತ್ತೆ ಪ್ಲಾಂಟ್ಸ್ ಬಂದಮೇಲೆ ಮೇಲೆ ಪಾಟಿಗೆ ಶಿಫ್ಟ್ ಮಾಡುವ ಅಂತ ಹೇಳಿ ಫಸ್ಟಿಗೆ ಇದರಲ್ಲಿ ಮಾಡುವ ಅಂತ. ಇದು ಸೀಡ್ಸ್ ಹಾಕಲಿಕ್ಕೆ ಸಾಕು ನಮಗೆ ಎಷ್ಟು. ಇಲ್ಲಿ ನೋಡಿ ಈ ಥರ ಉಂಟು, ಇಷ್ಟು ದೊಡ್ಡದುಂಟು. ಈಗ ನಮಗೆ ಇದು ಫಸ್ಟಿಗೆ ಅಂದರೆ ಎಲ್ಲ ನಾವು ಮಣ್ಣೆಲ್ಲ ಹಾಕಿಬಿಟ್ಟು ಸೀಡ್ಸ್ ಹಾಕಿದ ಮೇಲೆ ಇದ್ರ ಪ್ಲ್ಯಾಂಟ್ಸ್ ಬರುತ್ತಲ್ಲ, ಆಗ ನಾವು ಇದನ್ನು ಪಾಟಿಗೆ ಶಿಫ್ಟ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಇದು ಒಂದು 45 ಆರ್ಡರ್ ಮಾಡಿದ್ದೇನೆ, 45 ಕವರು. ಇದಕ್ಕೆ ನನಗೆ ಎಷ್ಟಾಗಿದೆ ಅಂದರೆ, ಇದೇನೋ 200 ರುಪೀಸ್ ಏನೋ ಕೊಟ್ಟಿದ್ದೇನೆ. ಇದು ಕೂಡ ಫ್ಲಿಪ್ಕಾರ್ಟಲ್ಲೇ ಬೈ ಮಾಡಿದ್ದು ನೋಡಿ.
ಹಾಗೆ ಹಾಗೆ ಅದು ಪ್ಲಾಂಟ್ಸಿಗೆ ಅಂದರೆ ನಮ್ಮದು ಇಲ್ಲಿ ಮಣ್ಣು ಉಂಟಲ್ಲ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡುವ ಅಂತೆಲ್ಲ ಗೊಬ್ಬರ ಮಣ್ಣು ಬರುತ್ತೆ. ಇದು ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ. ಇದೇನೋ 170 ಏನೋ ಕೊಟ್ಟಿದ್ದೇನೆ 10 kg ಇದು. ಮತ್ತು ಇದು ತೆಂಗಿನದ್ದು ನಾರದಂತ ಬರುತ್ತೆ ಪೌಡರ್, ಅದೊಂದು ತೊಗೊಂಡಿದ್ದೇನೆ. ಅದು ಸಹ ಒಳ್ಳೆ ಗೊಬ್ಬರ ಅಂತೆ. ಅದಕ್ಕೆ ಅದು ಸಹ ತೊಗೊಂಡಿದ್ದೇನೆ. ಇದು ಒಂದು 8 kg ಉಂಟು. ಇದಕ್ಕೆ 150 ಕೊಟ್ಟಿದ್ದೇನೆ, ಇದಕ್ಕೆ 170 ಕೊಟ್ಟಿದ್ದೇನೆ. ಹಾಗೆ ಹಾಗೆ ಇದೊಂದು ಕೂಡ ಬೈ ಮಾಡಿದ್ದೇನೆ ಫ್ರೆಂಡ್ಸ್. ಇದು ನೋಡಿ, ಇದು ಪ್ಲಾಂಟ್ಸ್ ಎಲ್ಲ ಹಾಕಿದ ಮೇಲೆ ನೀರು ಹಾಕಲಿಕ್ಕೆ ಬೇಕಲ್ಲ, ಆಗ ಅದಕ್ಕೋಸ್ಕರ ಇದು ವಾಟರ್ ಕ್ಯಾನ್ ತೊಗೊಂಡಿದ್ದೇನೆ 5 ಲೀಟರ್ ಇದು. ಇದು ಕೂಡ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಇದರದ್ದೆಲ್ಲದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮಗೆ ಯಾರಿಗಾದರೂ ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ. ಈಗ ಸ್ವಲ್ಪ ಮಂದಿಗೆ ಪ್ಲಾಂಟ್ಸಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇರುತ್ತಲ್ಲ, ಅವರೆಲ್ಲ ಇದು ಬೈ ಮಾಡ್ಕೋಬೋದು. ನೋಡಿ ಈ ಥರದ್ದು ನೀವು ನೋಡಿರ್ಬೋದು. ಬಟ್ ನಾನು 5 ಲೀಟರ್ದು ಪರ್ಚೇಸ್ ಮಾಡಿದ್ದೇನೆ. ಅದು ನೀರೆಲ್ಲ ಹಾಕಿದರೆ ಚೆನ್ನಾಗಿ ಆಗುತ್ತಲ್ಲ, ಅದಕ್ಕೋಸ್ಕರ. ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.